ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಮಾಲಿನಿ ಕ್ರಿಯೇಷನ್. ಇವತ್ತಿನ ಲಾಗ್ ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗೆ ನಮ್ಮ ಕಾಲೇಜಲ್ಲಿ ಕಾರ್ನಿವಲ್ ಅಂತ ಹೇಳಿ ಕಾಲೇಜ್ ಡೇ ಸೆಲೆಬ್ರೇಷನ್ ಮಾಡಿದ್ರು. ಈ ಕಾಲೇಜ್ ಡೇ ಸೆಲೆಬ್ರೇಷನ್ ಅಲ್ಲಿ ಏನೇನೆಲ್ಲ ಇತ್ತು, ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡಿದ್ರು ಅಂತ ಹೇಳಿ ಇವತ್ತಿನ ಲಾಗ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಲಾಗ್ ಹೋಗೋಕ್ಕೂ ಮುಂಚೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಏನೇನೆಲ್ಲ ವಿಶೇಷತೆ ಇತ್ತು ಅಂತ ಹೇಳಿ ನೋಡ್ಕೊಂಡ್ ಬರೋಣ. ನಮ್ಮ ಕಾಲೇಜಲ್ಲಿ ಸ್ಟೂಡೆಂಟ್ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ಫಸ್ಟ್ PUCಗೆ ನಾವು ಸಪರೇಟ್ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿದ್ವಿ, ಮತ್ತೆ ಸೆಕೆಂಡ್ PUCಗೂ ಸಪರೇಟ್ ಪ್ರೋಗ್ರಾಮ್ ಇತ್ತು. ಫಸ್ಟ್ PUCಗೆ ಕಾರ್ನಿವಲ್ ಅಂತ ಹೇಳಿ ಕಾಲೇಜ್ ಡೇ ಸೆಲೆಬ್ರೇಷನ್ ಇತ್ತು. ಒಂದೇ ದಿನ ಫಸ್ಟ್ PUCಗೂ ಪ್ರೋಗ್ರಾಮ್ ಇತ್ತು, ಮಾರ್ನಿಂಗ್ ಸೆಷನ್ ಮತ್ತೆ ಈವ್ನಿಂಗ್ ಸೆಷನ್ ಸೆಕೆಂಡ್ PUCಗೆ ಆರ್ಗನೈಸ್ ಮಾಡಿದ್ರು. ಅದನ್ನು ಶಾರ್ಟ್ಲಿ ನಾನು ನಿಮ್ಗೆ ಇನ್ನೊಂದು ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ, ಸೆಕೆಂಡ್ PUC ನಲ್ಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಹೇಳಿ. ಅವೆಲ್ಲ ಲೆಕ್ಚರರ್ಸ್ ಬೇಗನೆ ಬ್ರೇಕ್ಫಾಸ್ಟ್ ಮುಗಿಸಿ ಎಲ್ರು ಸಹ ಅಲ್ಲಿ ಮಂಗಳ ಮಂಟಪ ಅಂತ ಹೇಳಿ ಆಡಿಟೋರಿಯಂ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ, ಅಲ್ಲಿ ಎಲ್ರು ಅಸೆಂಬಲ್ ಆಗಿ ಆಲ್ರೆಡಿ ನಾವೆಲ್ಲರೂ ಇಲ್ಲಿ ಇದ್ವಿ. ಅಷ್ಟರಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಸುಮಾರು ಜನ ಎಲ್ಲ ಬರ್ತಾ ಇದ್ರು. ಈ ರೀತಿ ಸ್ಟೇಜ್ ಡೆಕೋರೇಷನ್ ಎಲ್ಲ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಇವರೆಲ್ಲ ನಮ್ಮ ಕಾಲೇಜ್ ನ ಸೀನಿಯರ್ ಮೋಸ್ಟ್ ಫ್ಯಾಕಲ್ಟೀಸ್ ಮತ್ತೆ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್. ನಾನು ಇವ್ರ ಜೊತೆ ಎಲ್ಲ ಮಾತಾಡ್ಸ್ಕೊಂಡು ಮತ್ತೆ ನಾವು ಫೋಟೋ ಸೆಷನ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಮತ್ತೆ ಹೊರಗಡೆ ಎಂಟ್ರೆನ್ಸ್ ಕಡೆ ಹೊರಟೆ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಒಬ್ಬೊಬ್ರೆ ಎಲ್ರು ಒಳಗಡೆ ಅಸೆಂಬಲ್ ಆಗ್ತಾ ಇದ್ರು. ಆಲ್ಮೋಸ್ಟ್ ಸುಮಾರು ಜನ ಎಲ್ಲ ಒಳಗಡೆ ಎಂಟ್ರಿ ಆಗಿದ್ರು. ಬನ್ನಿ ನಮ್ಮ ಫಸ್ಟ್ PUC ಮಕ್ಕಳೆಲ್ಲ ಏನ್ ಸಖತ್ತಾಗಿ ರೆಡಿ ಆಗಿದ್ದಾರೆ, ಎಲ್ರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ, ಎಲ್ರು ನೋಡ್ಕೊ ಬರೋಣ. ಆಲ್ರೆಡಿ ಎಲ್ಲ ಸೀಟಲ್ಲಿ ಅಸೆಂಬಲ್ ಆಗ್ಬಿಟ್ಟಿದ್ದಾರೆ. ಕಾಲೇಜಲ್ಲಿ ಫಂಕ್ಷನ್ ಗಳಂದ್ರೇನೆ ಮಕ್ಳಿಗೆ ಒಂಥರ ಸಂಭ್ರಮ. ಎಲ್ರು ಒಬ್ರಿಗಿಂತ ಒಬ್ರು ಏನ್ ಕಲರ್ಫುಲ್ ಆಗಿ ರೆಡಿ ಆಗಿದ್ರು. ನಮ್ ಬಾಯ್ಸ್ ಯಾವಾಗ್ಲೂ ಸಿಂಪಲ್, ಆದ್ರೆ ನೋಡಕ್ ಮಾತ್ರ ಸಿಕ್ಕಾಬಿಟ್ಟೆ ಎಲಿಗೆಂಟ್ ಅವರು. ಎಲ್ರು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು. ಆಲ್ರೆಡಿ ಅವರು ಎಲ್ಲ ಅಸೆಂಬಲ್ ಆಗ್ಬಿಟ್ಟಿದ್ದಾರೆ. ಪ್ರತಿಯೊಬ್ರು ಅವ್ರದ್ದೇ ಒಂದು ಓನ್ ಸ್ಟೈಲ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಎಲ್ಲ ಸ್ಪೆಷಲ್ ಆಗಿ ಸಖತ್ತಾಗಿ ಎಲ್ರು ರೆಡಿಯಾಗಿ ಬಂದಿದ್ರು. ಕೆಲವ್ರಿಗಿನ್ನೂ ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಹುಡ್ಕಾಡ್ತಿದ್ದಾರೆ, ಎಲ್ಲೆಲ್ಲ ಅವ್ರ ಫ್ರೆಂಡ್ಸ್ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ. ಜಾಗ ಅಷ್ಟೊಂದು ಇದ್ರು ಅವ್ರಿಗೆ ಅಸೆಂಬಲ್ ಆಗೋದು ಕಷ್ಟ ಆಗ್ತಾ ಇದೆ, ಯಾಕೆಂದ್ರೆ ಅವ್ರದೇ ಫ್ರೆಂಡ್ಸ್ ಗ್ರೂಪ್ಗಳಿರುತ್ತೆ, ಅವ್ರ ಜಾಗಗಳನ್ನ ಮಾತ್ರ ಅವ್ರು ಮಾಡ್ಕೊಂಡು ಕುತ್ಕೋಬೇಕು. ಮತ್ತೆ ಇಲ್ಲಿ ನಮ್ಮ ಬಾಯ್ಸ್ ಆ ಥರ ಏನಿಲ್ಲ, ಅವ್ರೇನ್ ಅದಕ್ಕೆಲ್ಲ ಅಷ್ಟೊಂದೇನು ತಲೆ ಕೆಡ್ಸ್ಕೊಳ್ಳಲ್ಲ. ಎಲ್ಲ ಒಂದ್ ಕಡೆ ನಮ್ಗೆ ಜಾಗ ಸಿಕ್ಕಿದೆ ಕುತ್ಕೊಂಡ್ರಾಯ್ತು ಬಿಡು ಅಂತ ಹೇಳಿ ಎಲ್ರು ಒಂದ್ ಕಡೆ ಅಸೆಂಬಲ್ ಆಗ್ತಾ ಇದ್ರು. ಮೊಬೈಲ್ಗಳಲ್ಲಿ ಎಲ್ಲ ಮುಳುಗೋಗಿದ್ದಾರೆ. ಅಪರೂಪಕ್ಕೆ ಒಂದಿನ ಮೊಬೈಲ್ ಕೈಗೆ ಸಿಕ್ಬಿಟ್ರೆ, ಯಾಕೆಂದ್ರೆ ಡೈಲಿ ಮೊಬೈಲ್ ರಿಸ್ಟ್ರಿಕ್ಷನ್ಸ್, ಯಾರಿಗೂ ಮೊಬೈಲ್ ಕಾಲೇಜಲ್ಲಿ ಅಲೋ ಮಾಡಲ್ಲ. ಹಂಗಾಗಿ ಇವತ್ತು ಪ್ರೋಗ್ರಾಮ್ ಅಂತ ಹೇಳಿ ಎಲ್ರು ಮೊಬೈಲ್ ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಎಲ್ರು ಮೊಬೈಲ್ ಅಲ್ಲಿ ಮುಳುಗ್ ಹೋಗ್ಬಿಟ್ಟಿದ್ದಾರೆ. ಯಾರು ಸ್ನ್ಯಾಪ್ಚಾಟ್ ಕೇಳ್ತೀರಾ, ಇನ್ಸ್ಟಾಗ್ರಾಮ್ ಕೇಳ್ತೀರಾ, ಎಲ್ಲರೂ ಏನ್ ರೀಲ್ಸ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲ ಬ್ಯುಸಿ. ಹೀಗೆ ಒಂದ್ ರೌಂಡು ಎಲ್ರ ಜೊತೆ ಫೋಟೋ ಸೆಷನ್ ಮಾಡ್ಕೊಂಡು ಅವರೆಲ್ಲ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಮುಗಿಸೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಪ್ರೋಗ್ರಾಮ್ ಇನ್ನೇನ್ ಸ್ಟಾರ್ಟ್ ಆಯ್ತು. ಮಕ್ಳಂತೂ ಕೇಳಂಗೆ ಇಲ್ಲ, ಒಬ್ರಿಗಿಂತ ಒಬ್ರು ಫೋರ್ಸ್ ಕೊಡೋದ್ರಲ್ಲಿ ನಂಬರ್ 1. ಸ್ಟೇಜ್ ಪ್ರೋಗ್ರಾಮ್ ಕಡೆ ಬರೋಣ. ಇವಾಗ ಸತೀಶ್ ಹೆಗ್ಡೆ ಅಂತೇಳಿ ಸಂಸ್ಕೃತಿ ಡಿಪಾರ್ಟ್ಮೆಂಟ್ ಇವ್ರು ಆಂಕರಿಂಗ್ ಮಾಡಿಕೊಟ್ರು. ಪ್ರೋಗ್ರಾಮು ವೆಲ್ಕಮ್ ಡ್ಯಾನ್ಸು, ಭರತನಾಟ್ಯಮ್, ನಂತರ ಪ್ರಾರ್ಥನಾ ಗೀತೆ. ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಪ್ರೀತಿ ಮೇಡಮು ಎಲ್ಲ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡಿದ್ರು. ಕಾರ್ಯಕ್ರಮದ ಉದ್ಘಾಟನೆ, ಜ್ಯೋತಿ ಬೆಳಗುವುದರ ಮೂಲಕ ಎಲ್ಲಾ ಗಣ್ಯರು ಸಹ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಇಷ್ಟು ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ನ ಪುಷ್ಪಲತಾ ಮೇಡಮ್ ವಾರ್ಷಿಕ ವರದಿಯನ್ನ ಕೊಟ್ರು. ನಂತರ ಡಿಜಿಟಲ್ ಮ್ಯಾಗಝೈನ್ ನ ರಿಲೀಸ್ ಮಾಡಿದ್ರು ಅವತ್ತಿನ ದಿನನೇ, ಧ್ವನಿ ಅಂತೇಳಿ. ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಅವರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ್ರು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಸಹ ಅವರಿಗೆ ಸನ್ಮಾನವನ್ನು ಸಹ ಮಾಡಿದ್ರು. ಹೀಗೆ ಕಾರ್ಯಕ್ರಮಗಳು ಮುಂದುವರೆದು ನಮ್ಮ ಡೈರೆಕ್ಟರ್ ಸರ್ ಸಹ ಮಾತಾಡಿದ್ರು. ಕೊನೆಯದಾಗಿ ಎಲ್ಲ ಹಂತದ ಎಲ್ಲಾ ಸ್ಟೇಜ್ ಪ್ರೋಗ್ರಾಮ್ಗಳು ಆಲ್ಮೋಸ್ಟ್ ಮುಗಿತಾ ಬಂತು. ಸೆಕೆಂಡ್ ಸೆಷನ್ ಕಲ್ಚರಲ್ ಈವೆಂಟ್ಸ್ ಸ್ಟಾರ್ಟ್ ಆಯ್ತು. ಫಸ್ಟ್ ಡಿಪಾರ್ಟ್ಮೆಂಟ್ ಮಕ್ಕಳು ಯಕ್ಷಗಾನದ ಪರ್ಫಾರ್ಮೆನ್ಸ್ ಮಾಡಿದ್ರು. ಇದಂತೂ ಬಹಳನೇ ಅದ್ಭುತವಾಗಿತ್ತು. ಸೂಪರ್ ಆಗಿರುವಂತ ಒಂದು ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಯ್ತು. ಎಲ್ಲಾ ಮಕ್ಕಳು ತುಂಬಾ ಚೆನ್ನಾಗಿ ಒಬ್ರಿಗಿಂತ ಒಬ್ರು ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ಹೀಗೆ ಒಂದೊಂದಾಗಿ ಪ್ರೋಗ್ರಾಮ್ಗಳು ಶುರುವಾಗಿದ್ದು, ಮತ್ತೆ ಪ್ರತಿಯೊಂದು ಈವೆಂಟ್ ಪ್ರೋಗ್ರಾಮ್ಗಳು ಅಷ್ಟೇನೆ ಎಲ್ಲಾ ಡ್ಯಾನ್ಸ್ ಪ್ರೋಗ್ರಾಮು ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡಿದ್ರು. ಇದ್ರ ಮಧ್ಯದಲ್ಲಿ ಒಂದು ಡ್ರಾಮಾ ಆಕ್ಟೋ ಇತ್ತು, ಅದನ್ನು ಸಹ ತುಂಬಾ ಚೆನ್ನಾಗಿ ಮಕ್ಕಳು ಪರ್ಫಾರ್ಮ್ ಮಾಡಿದ್ರು. ದಾಂಡಿಯಾ, ರಾಜಸ್ಥಾನದ ದಾಂಡಿಯಾ ಪರ್ಫಾರ್ಮೆನ್ಸ್ ಅದನ್ನು ಸಹ ಚೆನ್ನಾಗಿತ್ತು. ಹೀಗೆ ಒಂದೊಂದಾಗಿ ಬಂದ್ರಪ್ಪ ನಮ್ಮ ವಾಯ್ಸ್, ಅವ್ರದಂತೂ ಡ್ಯಾನ್ಸ್ ಫುಲ್ ಚಿಂದಿ, ಒಬ್ರಿಗಿಂತ ಒಬ್ರು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಹೀಗೆ
ಕಾರ್ಯಕ್ರಮಗಳು ಮುಂದುವರೆದು ಸುಮಾರು ಡ್ಯಾನ್ಸ್ಗಳಿದ್ವು. ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದ್ವು. ಎಲ್ಲರ ಜೊತೆಗೆ ಇಲ್ಲಿ ಮಾರ್ಷಲ್ ಆರ್ಟ್ಸ್ ಇದನ್ನು ಅಷ್ಟೇನೆ ತುಂಬಾ ಚೆನ್ನಾಗಿ ಮಕ್ಕಳು ಕಲ್ತಿದ್ದಾರೆ. ಇವತ್ತಿನ ಮಕ್ಕಳು ಹೆಣ್ಮಕ್ಳು ಯಾವ್ದ್ರಲ್ಲೂ ಏನ್ ಕಡಿಮೆ ಇಲ್ಲ ಅನ್ನೋದಕ್ಕೆ ಈ ಒಂದು ಮಾರ್ಷಲ್ ಆರ್ಟ್ಸ್ ಅನ್ನು ಸಹ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಹೊಸದಾಗಿ ಫಸ್ಟ್ PUCಗೆ ಎಲ್ಲರೂ ಜಾಯಿನ್ ಆಗಿರ್ತಾರೆ. ಇದ್ರ ಜೊತೆಗೆ ಅವ್ರು ಏನೇನೆಲ್ಲ ಭವಿಷ್ಯದ ಕನಸುಗಳನ್ನೆಲ್ಲ ಕಟ್ಕೊಂಡು ಬಂದಿರ್ತಾರೆ. ದಿನ ರೆಗ್ಯುಲರ್ ಆಗಿ ನಡೆಯುವಂತ ಕ್ಲಾಸ್ಗಳು, ಇವಾಗ ನಡೆಯುವಂತ ಟೆಸ್ಟ್ಗಳಿರ್ಬೋದು, ಎಕ್ಸಾಮ್ಸ್ಗಳು, ಇವೆಲ್ಲದ್ರ ಮಧ್ಯೆ ಅವರು ಮುಳುಗೋಗಿರ್ತಾರೆ. ಇವುಗಳ ಮಧ್ಯದಲ್ಲಿ ಈ ತರದೊಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ಅವ್ರುಗಳನ್ನ ಮಾಡೋದ್ರಿಂದ ಮಕ್ಕಳು ಸಹ ಚೆನ್ನಾಗಿ ಅವ್ರದ್ದೇ ಒಂದು ಸ್ಪೆಷಲ್ ಟ್ಯಾಲೆಂಟ್ಗಳನ್ನ ಅವರು ಎಕ್ಸ್ಪೋಜರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅವ್ರಿಗೊಂದು ವೇದಿಕೆನ ನಾವು ನಿರ್ಮಾಣ ಮಾಡಿಕೊಟ್ಟಂಗಾಗತ್ತೆ. ಕಾಲೇಜ್ ಅಂತ ಹೇಳಿದ್ರೆ ನಾವು ಅವ್ರಿಗೊಂದು ಒಳ್ಳೆ ಎಜುಕೇಶನ್ ಕೊಡ್ತೀವಿ. ಎಜುಕೇಶನ್ ಕೊಡೋದ್ರ ಜೊತೆಗೆ ಒಂದು ಒಳ್ಳೆ ಡಿಸಿಪ್ಲಿನ್ ಕಲಿಸ್ತೀವಿ. ಇದೆಲ್ಲದ್ರ ಜೊತೆಗೆ ಮುಖ್ಯವಾಗಿ ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಈವೆಂಟ್ಸ್ಗಳು, ಈ ತರದ ಈವೆಂಟ್ಸ್ಗಳನ್ನ ನಡೆದಾಗ ಅವ್ರ ಸ್ಟಡೀಸ್ ಮಧ್ಯದಲ್ಲಿ ಈ ತರದ ಪ್ರೋಗ್ರಾಮ್ಗಳಿಂದ ಒಂದು ರಿಕ್ರಿಯೇಷನ್ ಸಿಗುತ್ತೆ. ಅವರ ಟ್ಯಾಲೆಂಟ್ಸ್ಗಳಿಗೂ ಸಹ ಒಂದು ಒಳ್ಳೆ ವೇದಿಕೆಯನ್ನ ಕಲ್ಪಿಸ್ಕೊಟ್ಟಂಗಾಗುತ್ತೆ. ಎಲ್ಲವೂ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಕಾರಣವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ಲಾಗು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.